ಮರ್ಲಿ ಬಿಡಿ ಚಿಕ್ಕಿ, ಒಳ್ಳೇದೇ ಆಯ್ತು. ಪಾಪ ಕಣೆ, ಅವನ್ ಮರ್ಯಾದೆ ಬೀದಿ ಬೀದಿಲೂ ಹೋಗ್ತಾ ಇದೆ. ಚಿಕ್ಕಿ, ಅವನ್ಗ್ಯಾಕೆ ಪಾಪ ಅಂತಿದ್ದೀರಾ? ಹಾಳಾಗಿ ಹೋಗ್ಲಿ ಬಿಡಿ. ಎಷ್ಟೇ ಆದ್ರೂ ಮನೆ ಮಗ ಅಲ್ವೇನೆ? ನೀನ್ ಟಾರ್ಗೆಟ್ ಏನದು ಸೇವಂತಿ ತಾನೆ? ನನ್ ಮೊದಲನೇ ಟಾರ್ಗೆಟ್ ಅವಳೇ ಆಗಿದ್ಲು. ಈಗ ಯಾರ್ಯಾರು ಅವಳಿಗೆ ಅಂಟ್ಕೊಂಡಿದಾರೋ, ಯಾರ್ಯಾರು ಅವಳ ಸಪೋರ್ಟಿಗೆ ನಿಂತಿದಾರೋ ಅವರೆಲ್ಲ ನನ್ನ ಶತ್ರುಗಳೇ. ಹಾಗಾದ್ರೆ ನಿನ್ ಗಂಡ ಅವಳು ಬೆನ್ನಿಂದೆ ನಿಂತಿದ್ದಾನೆ, ಹಾಗಾದ್ರೆ ಅವನೇ ನಿನ್ ಶತ್ರುನಾ? ಚಿಕ್ಕಿ, ಅದನ್ನ ಬಿಡಿಸ್ಬೇಕು ಅಂತ ತಾನೆ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರೋದು. ಇಬ್ಬರಿಗೂ ಡಿವೋರ್ಸ್ ಆಗಿ ಅವಳು ಮನೆಯಿಂದ ತೊಲಗಿದ್ರೆ ಕನೆಕ್ಷನ್ ಕಂಪ್ಲೀಟ್ ಆಗಿ ಕಟ್ ಆಗುತ್ತೆ. ಇಷ್ಟ ದಿನ ಅರ್ಜುನಿಗೆ ಸಪೋರ್ಟ್ ಮಾಡ್ತಿದ್ ಕರ್ಣ ಕೂಡ ಅವನ್ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಇದನ್ನೆಲ್ಲ ಮಾಡ್ಸಿದ್ದು ಸೇವಂತಿನೇ ಅಂತ ಗೊತ್ತಾಗಿದ್ದ ದಿನ ಬರೀ ಕರ್ಣ ಅಷ್ಟೇ ಅಲ್ಲ, ಇಡೀ ಮನೆಯವ್ರ ದೃಷ್ಟಿಲಿ ಆ ಸೇವಂತಿ ವಿಲನ್ ಆಗ್ತಾಳೆ. ಲೇ, ಹೋಟ್ಲು ಡ್ರಾಮಾ ಏನೋ ಸೇವಂತಿ ಮಾಡ್ಸಿದ್ಲು, ಈ ಮೀಡಿಯಾ ಡ್ರಾಮಾ ಆ ಮೀರನ್ ಕೈಗೆ ಅರ್ಜುನ್ ರಿಂಗ್ ಹಾಕಿದ್ದು ಇದನ್ನು ಅವಳೇ ಮಾಡ್ಸಿದ್ದ? ಚಿಕ್ಕಿ, ಅರ್ಜುನ್ ಅಂತೂ ಹೆಂಡತಿಗೆ ಮೋಸ ಮಾಡೋನೇ ಅಲ್ಲ. ಸೇವಂತಿ ಅಂದ್ರೆ ಅವನಿಗೆ ಪ್ರಾಣ. ಹೋಗಿ ಹೋಗಿ ಆ ಮೀರಂಗ್ ಅವನ್ ರಿಂಗ್ ಆಗ್ತಾನ?